ಹಲೋ ಸ್ಟೂಡೆಂಟ್ಸ್. ಸೊ ಈ ಸೆಷನಲ್ಲಿ ನಾವು ಕನ್ವರ್ಷನ್ ಆಫ್ ನಂಬರ್ ಸಿಸ್ಟಮ್ ತೊಗೊಳ್ಳೋಣ. ಬಿಕಾಸ್ ನಾವು ಆಲ್ರೆಡಿ ಕಲ್ತಿದ್ದೀವಿ ಬೈನರಿ ಅಂದ್ರೇನು, ಆಕ್ಟಲ್ ಅಂದ್ರೇನು, ಡೆಸಿಮಲ್ ಆ್ಯಂಡ್ ಹೆಕ್ಸಾಡೆಸಿಮಲ್. ಸೊ ಒಂದರಿಂದ ಒಂದಕ್ಕೆ ಇಂಟರ್ಚೇಂಜಿಂಗ್ ಹೆಂಗೆ ಮಾಡ್ತೀವಿ ಅಂತ ನಿಮ್ಮ ಸಿಲೆಬಸ್ಸಲ್ಲಿ ಸ್ಪೆಸಿಫಿಕಲಿ ಬೈನರಿ ಟು ಡೆಸಿಮಲ್ ಆ್ಯಂಡ್ ಡೆಸಿಮಲ್ ಟು ಬೈನರಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅದರ್ ಕ್ವೆಶನ್ಸ್ ಆಲ್ಸೋ ಲೈಕ್ ಆಕ್ಟಲ್ ಟು ಡೆಸಿಮಲ್, ಹೆಕ್ಸಾಡೆಸಿಮಲ್ ಈ ಥರ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ ಈಗ. ಫಾರ್ ಎಕ್ಸಾಂಪಲ್ 23 ಇಸ್ ದ ಬೇಸ್ 10. ಹೌದಾ, ಇದನ್ನು ನಾನು ಬೈನರಿ ಕನ್ವರ್ಟ್ ಮಾಡಬೇಕು, ದಟ್ ಈಸ್ ಬೇಸ್ 2 ಕನ್ವರ್ಟ್ ಮಾಡಬೇಕು. ಡೆಸಿಮಲ್ಲಿಂದ ಯಾವುದೇ ಬೈನರಿ ಯಾವುದೇ ನಂಬರ್ ಸಿಸ್ಟಮ್ಗೆ ನೀವು ಕನ್ವರ್ಟ್ ಮಾಡಬೇಕಂದ್ರೂ ಯು ನೀಡ್ ಟು ಡಿವೈಡ್ ದ ನಂಬರ್ ವಿತ್ ದ ಬೇಸ್. ಯಾವ ಬೇಸಿಗೆ ನೀವು ಕನ್ವರ್ಟ್ ಮಾಡಬೇಕು ಅನ್ಕೊತಿದ್ದೀರೋ ಆ ಬೇಸಿಂದ ಡಿವೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 23ನ ಬೈನರಿ ಕನ್ವರ್ಟ್ ಮಾಡಬೇಕಂದ್ರೆ 2 ಇಂದ ಡಿವೈಡ್ ಮಾಡ್ತೀರಾ. 2 11s 22 ಆ್ಯಂಡ್ ರಿಮೈಂಡರ್ ಈಸ್ 1. ಸೊ 5s 10, ರಿಮೈಂಡರ್ ಈಸ್ 1. 2s 4, ರಿಮೈಂಡರ್ ಈಸ್ 1. 1s 2, ರಿಮೈಂಡರ್ ಈಸ್ 0. ಸೊ ಇದನ್ನು ಹಿಂಗೆ ತೊಗೋಬೇಕಾ ಡಿಫ್ರೆನ್ಸ್ ನೋಡೋಣ. ನಾವು ಯೂಶ್ವಲಿ ಮಿಸ್ಟೇಕ್ ಮಾಡ್ತಿರ್ತೀವಿ. ಇದರಲ್ಲಿ ನೋಡೋಣ. ಸೊ 1 1 1 0 1 ಆಯಿತು. ಸೊ ಇದನ್ನು ನಾನು ಡೆಸಿಮಲ್ಲಿ ಕನ್ವರ್ಟ್ ಮಾಡಿ ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡಿ ನಾನು ಮಾಡಿರೋದು ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂತೇಳಿ. ಹೌದಾ, ಸೊ ಇದಕ್ಕೆ 0 1 2 3 4 ಈ ಪ್ಲೇಸಲ್ಲಿ ಸ್ಟಾರ್ಟ್ ಇದೆ. ಸೊ 1 ಇಂಟು 2 ಟು ದ ಪವರ್ 4 ಪ್ಲಸ್ 1 ಇಂಟು 2 ಟು ದ ಪವರ್ 3 ಪ್ಲಸ್ 1 ಇಂಟು 2 ಟು ದ ಪವರ್ 2 ಪ್ಲಸ್ 0 ಇಂಟು 2 ಟು ದ ಪವರ್ 1 ಪ್ಲಸ್ 1 ಇಂಟು 2 ಟು ದ ಪವರ್ 0. ಸೊ 2 to the power 4 is 16. ಹೌದಾ, 1 ಇಂಟು 16 ಅಂದರೆ 16 ಆಯಿತು. ಪ್ಲಸ್ 2 ಟು ದ ಪವರ್ 3 ಅಂದರೆ 8, 8 ಇಂಟು 1 ಅಂದರೆ 8, ಪ್ಲಸ್ 4 ಇಂಟು 1 4, ಪ್ಲಸ್ 0 ಮಲ್ಟಿಪ್ಲೈಡ್ ವಿತ್ ಎನಿಥಿಂಗ್ ಈಸ್ 0, ಪ್ಲಸ್ 2 ಟು ದ ಪವರ್ 0 is 1, 1 ಇಂಟು 1. 2 ಟು ದ ಪವರ್ 0 is 1, 1 ಇಂಟು 1 is 1. ಸೊ ಇಷ್ಟನ್ನು ಆ್ಯಡಪ್ ಮಾಡಿ ನೋಡೋಣ ಈಗ. 16 ಪ್ಲಸ್ 4 is 20, 28, 29 ಆಯಿತು. ಹೌದಾ, ಸೊ ದಿಸ್ ಮೆಥಡ್ ಈಸ್ ರಾಂಗ್. ನಾನು ಸ್ಟಾರ್ಟ್ ಮಾಡಿದ್ದು 23ಇಂದ, ಬಟ್ ಐ ಹ್ಯಾವ್ ಗಾಟ್ 29. ಹೌದಾ, ಸೊ ಅದನ್ನೇ ರಿವರ್ಸ್ ಆರ್ಡರ್ ತೊಗೊಳ್ಳೋಣ ಈಗ. ಈ ಆರ್ಡ್ರಲ್ಲಿ ಇಟ್ ಈಸ್ 1 0 1 1 1 ಇಂಟು 2 ಟು ದ ಪವರ್ 4 ಪ್ಲಸ್ 0 ಪ್ಲಸ್ 1 ಇಂಟು 2 ಟು ದ ಪವರ್ 2 ಪ್ಲಸ್ 1 ಇಂಟು 2 ಟು ದ ಪವರ್ 1 ಪ್ಲಸ್ 1 ಇಂಟು 2 ಟು ದ ಪವರ್ 0. ಸೊ ಇದು 16 ಪ್ಲಸ್ 0 ಪ್ಲಸ್ 4 ಪ್ಲಸ್ 2 ಪ್ಲಸ್ 1. 16 ಪ್ಲಸ್ 4 ಈಸ್ 20, 22, 23. ಹೌದಾ, ನಾನು ಯಾಕೆ ಈ ಮೆಥಡ್ ಎರಡೂ ಮಾಡಿ ತೋರಿಸಿದ್ದೀನಿ ಅಂದರೆ ಯೂಶ್ವಲಿ ನಾವು ಎಕ್ಸಾಮಲ್ಲಿ ಕನ್ಫ್ಯೂಸ್ ಆಗ್ತೀವಿ ಯಾವ ವೇಯಲ್ಲಿ ಹೋಗಬೇಕಾಗಿತ್ತು ನಾನು ಅಂತ. ಸೊ ಇಟ್ ಹಾರ್ಡ್ಲಿ ಟೇಕ್ಸ್ ಅ ಮಿನಿಟ್. ನೀವೆಲ್ಲೇ ಕ್ರಾಸ್ ಚೆಕ್ ಮಾಡಿಬಿಟ್ಟು ನಾನು ಮಾಡಿರೋ ಕನ್ವರ್ಷನ್ ಕರೆಕ್ಟ್ ಇದೆಯೋ ಇಲ್ಲೋ ಅಂಥೇಳಿ ನೋಡ್ಬೋದು. ಸೊ ಆಲ್ ದೀಸ್ ವ್ಯಾಲ್ಯೂಸ್ ದ್ಯಾಟ್ ವಿ ಹ್ಯಾವ್ ಗಾಟ್ ಇನ್ ದ ಬೈನರಿ 1 0 1 1, ದೀಸ್ ಆರ್ ನಥಿಂಗ್ ಬಟ್ ರಿಮೈಂಡರ್ಸ್ ಆಬ್ಟೈನ್ಡ್ ಆಫ್ಟರ್ ಡಿವೈಡಿಂಗ್ ಅ ಡೆಸಿಮಲ್ ನಂಬರ್ ಬೈ 2. ಹೌದಾ, ಸೊ ಇವುಗಳನ್ನೆಲ್ಲ ನಾವು ರಿಮೈಂಡರ್ ಅಂತಲೇ ಕರಿಬೋದಾ. ಸೊ ಆಫ್ಟರ್ ಕನ್ವರ್ಷನ್ ವಿ ಓನ್ಲಿ ಗೆಟ್ ರಿಮೈಂಡರ್ಸ್. ನೆಕ್ಸ್ಟು ನಿಮ್ಗೇನಾದರೂ ಒಂದು ಬೈನರಿ ನಂಬರ್ ಕೊಟ್ಬಿಟ್ಟು ಅದನ್ನ ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ ಇದೇ ಮೆಥಡ್ನ ಫಾಲೋ ಮಾಡ್ಬೋದು. ದೆನ್ ಈಗ ಇದೇ ಬೇಸಿದ ಮೇಲೆ ಇದೇ ಎಕ್ಸಾಂಪಲ್ನ ಯೂಸ್ ಮಾಡಿಕೊಂಡು ನೀವು ಅದರ್ ಕನ್ವರ್ಷನ್ಸು ಮಾಡ್ಬೋದು. ಎನಿಥಿಂಗ್ ಗಿವನ್ ಇನ್ ಬೇಸ್ 10 ಟು ಬಿ ಕನ್ವರ್ಟೆಡ್ ಟು ಎನಿ ಅದರ್ ನಂಬರ್ ಸಿಸ್ಟಮ್. ಅದು ಬೈನರಿ ಆಗಿರ್ಬೋದು, ಅಥವಾ ಆಕ್ಟಲ್ ಆಗಿರ್ಬೋದು, ಅಥವಾ ಹೆಕ್ಸಾಡೆಸಿಮಲ್ ಆಗಿರ್ಬೋದು. In all these cases you need to divide the decimal number with that particular base. ಯಾವ ಬೇಸಿಗೆ ಕನ್ವರ್ಟ್ ಮಾಡಬೇಕು ಅಂತಿದ್ರು ಆ ಬೇಸಿಂದ ಡಿವೈಡ್ ಮಾಡಬೇಕು. ಹಾಗೆ ನೀವು ಯಾವುದೋ ಬೇರೆ ಅದರ್ ದ್ಯಾನ್ ಡೆಸಿಮಲ್ ಬೇರೆ ಯಾವುದೋ ನಂಬರ್ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಡೆಸಿಮಲ್ಲಿ ಕನ್ವರ್ಟ್ ಮಾಡಬೇಕು ಅಂತಂದರೆ ಯು ನೀಡ್ ಟು ಮಲ್ಟಿಪ್ಲೈ. ಹೌದಾ, ಫಾರ್ ಎಕ್ಸಾಂಪಲ್ ಆಕ್ಟಲ್ ನಂಬರ್ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ 2 ಇರೋ ಪ್ಲೇಸಸ್ಸಲ್ಲೆಲ್ಲ 8 ತೊಗೋಬೇಕಾಗುತ್ತೆ. 8 ಟು ದ ಪವರ್ 4, 8 ಟು ದ ಪವರ್ 2 ಈ ಥರ. ಅದೇ ಥರ 16 ಹೆಕ್ಸಾಡೆಸಿಮಲಲ್ಲಿ ಏನಾಗುತ್ತೆ, 0 to 9 ಮಾತ್ರ ನಾವು ಡಿಜಿಟ್ಸಲ್ಲಿ ತೊಗೋತೀವಿ. 10 is considered as A,
11 ಆಸ್ ಬಿ, ಆಲ್ ದಿಸ್ ನಿಮ್ಗೆ ಗೊತ್ತಿದೆ ಹೌದಾ. ಎಲ್ಲೆಲ್ಲಿ 10 11 ಅಂತ ಬರುತ್ತೆ ವ್ಯಾಲ್ಯೂ, ಅದನ್ನು ನೀವು ಎ ಬಿ ಸಿ ಡಿ ಅಂತ ಮೆನ್ಷನ್ ಮಾಡಬೇಕಾಗುತ್ತೆ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಉಳಿದಿರೋದೆಲ್ಲ ಈ ನಂಬರ್ ಕನ್ವರ್ಷನ್ ಸೇಮ್ ದೇ. ಅಲ್ಟಿಮೇಟ್ಲಿ ನಮಗೇನು ಡೆಸಿಮಲ್ ಇಸ್ ದ ರೆಫರೆನ್ಸ್ ಥಿಂಗ್, ಬೇಸ್ 10 ಇಸ್ ದ ರೆಫರೆನ್ಸ್ ಥಿಂಗ್. ಈ ಬೇಸ್ 10ನ ಬೇರೆ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕಂದ್ರೂ ಅದನ್ನ ಡಿವೈಡ್ ಮಾಡಬೇಕು. ಬೇರೆ ಯಾವುದನ್ನೇ ನೀವು ಡೆಸಿಮಲಿ ಕನ್ವರ್ಟ್ ಮಾಡಬೇಕಂತಂದರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬಟ್ ಯಾವ ನಂಬರ್ ಸಿಸ್ಟಮಿಂದ ನೀವು ಡೆಸಿಮಲಿಗೆ ಹೋಗಬೇಕು ಅಂತಿದ್ದೀರೋ ಆ ನಂಬರ್ ಸಿಸ್ಟಮನ್ನು ನೀವು ಪವರಲ್ಲಿ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯು ಶುಡ್ ಸ್ಟಾರ್ಟ್ ವಿತ್ ಪವರ್ 0, ಪವರ್ 1, ಪವರ್ 2, so on. Okay, thank you.